ಕೋಗಿಲು ಬಡಾವಣೆ ಅಕ್ರಮ ವಸತಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುನರ್ವಸತಿ ಮತ್ತು ಪರಿಹಾರವನ್ನು ಕೋರಿ ಪಿಎಎಲ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಜೈಭಾ ತಬಸ್ಸುಮ್ ಮತ್ತಿತರರಿಂದ ಹೈಕೋರ್ಟ್ಗೆ ಒಂದು ಪಿಐಎಲ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಕೋಗಿಲು ಬಡಾವಣೆ ಅಕ್ರಮ ವಸತಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪುನರ್ವಸತಿ ಮತ್ತು ಪರಿಹಾರವನ್ನು ಕೋರಿ ಪಿಐಎಲ್ ಅನ್ನು ಸಲ್ಲಿಕೆಯನ್ನ ಮಾಡಲಾಗಿದೆ. ಜೈಭಾ ತಬಸ್ಸುಮ್ ಮತ್ತಿತರರಿಂದ ಹೈಕೋರ್ಟ್ಗೆ ಒಂದು ಪಿಐಎಲ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ವಸೀಂ ಫಕೀರ್ ಕಾಲೋನಿಗಳ ತೆರವಿನಿಂದ ಸಮಸ್ಯೆ ಆಗ್ತಾ ಇದೆ, ನಮಗೆಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. 300 ಪ್ರತ್ಯೇಕ ಟೆಂಟ್ ಶೌಚಾಲಯವನ್ನ ಆದಷ್ಟು ಬೇಗ ಕಲ್ಪಿಸಬೇಕು ಅಂತ ಹೇಳಿ ಒಂದು ಪಿಐಎಲ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ವೈದ್ಯಕೀಯ ವ್ಯವಸ್ಥೆ ಬೇಕು, ಆರೋಗ್ಯ ತಪಾಸಣೆಯನ್ನ ಮಾಡಬೇಕು ಅಂತ ಹೇಳಿ ಕೆಲವೊಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ನಿರಾಶ್ರಿತರಿಗೆ 5 ಕಿಲೋಮೀಟರ್ ಅಂತರದಲ್ಲಿ ಮರು ವಸತಿ ಸೇರಿ ಹಲವು ಬೇಡಿಕೆಗಳನ್ನು ಮುಂದಿಡಲಾಗಿದೆ. ಈ ನಡುವೆ ಬೆಂಗಳೂರು ನಗರ ಡಿಸಿಯಿಂದ ಪಟ್ಟಿ ಬಾರದ ಹಿನ್ನೆಲೆಯಲ್ಲಿ ನಿರಾಶ್ರಿತರಿಗೆ ಇಂದು ಮನೆ ಹಂಚಿಕೆ ನಡೆಯುವುದು ಅನುಮಾನ ಎನ್ನಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಕೋಗಿಲು ಬಡಾವಣೆ ಅಕ್ರಮ ವಸತಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಿಐಎಲ್ ಅನ್ನ ಒಂದು ಸಲ್ಲಿಕೆ ಮಾಡಲಾಗುತ್ತೆ. ಯಾವೆಲ್ಲ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ? ಪ್ರಕರಣ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಆಗಿರುವಂತದ್ದು. ಸೊ ಇವತ್ತು ವಿಚಾರಣೆ ಬರುವ ಸಾಧ್ಯತೆ ಇದೆ. ಬೆಂಗಳೂರಿನ ಕೋಗಿಲ್ ಬಡಾವಣೆ ಅಕ್ರಮ ವಸತಿ ತೆರವು ಪ್ರಕರಣದಲ್ಲಿ ನಿರ್ವಸತಿಕರ ಪುನರ್ವಸತಿ ಮತ್ತು ಪರಿಹಾರ ಕೋರಿ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಆಗಿರುವಂತದ್ದು. ಸುಮಾರು ನಿರಾಶ್ರಿತರಿಗೆ 5 ಕಿಲೋಮೀಟರ್ ಅಂತರದಲ್ಲಿ ಮರು ವಸತಿ ಸೇರಿ ಹಲವು ಬೇಡಿಕೆಗಳನ್ನ ಕೂಡ ಮುಂದಿಟ್ಟಿರುವಂತದ್ದು. ಪ್ರಮುಖವಾಗಿ ಇದು ರಾಜಕೀಯ ತಿರುವನ್ನ ಕೂಡ ಒಂದು ಕಡೆ ಪಡಿತಾ ಇದೆ. ಸೊ ಮತ್ತೊಂದು ಕಡೆ ಹೈಕೋರ್ಟ್ಗೆ ಜೈಭಾ ತಬಸ್ಸುಮ್ ಮತ್ತಿತರರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಅರ್ಜಿಯಲ್ಲಿ ಕೆಲವೊಂದು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಅಂದ್ರೆ 30 ವರ್ಷಗಳಿಂದ ಇಲ್ಲಿ 3,000 ಜನರು ವಾಸಿಸ್ತಾ ಇದ್ದಾರೆ. ವಸೀಂ ಫಕೀರ್ ಕಾಲೋನಿಗಳ ತೆರವಿನಿಂದ ಬಹುತೇಕವಾಗಿ ಈಗಾಗಲೇ ಕಷ್ಟಕರ ಪರಿಸ್ಥಿತಿ ಆಗಿರುವಂತದ್ದು. ಎಸ್ಡಿಪಿಐ ಮತ್ತು ಎಎಂಐ ಪಕ್ಷಗಳು ಈಗಾಗಲೇ ನೆರವನ್ನ ಕೊಟ್ಟಿದ್ದಾರೆ. ಸುಮಾರು ಸರ್ಕಾರ 5 ಕಿಲೋಮೀಟರ್ ಅಂತರದಲ್ಲಿ ಮರು ವಸತಿಯನ್ನು ಕಲ್ಪಿಸಬೇಕು. ಹಾಗೇನೆ ಅಲ್ಲಿವರೆಗೆ 3 ಹೊತ್ತಿನ ಪೌಷ್ಟಿಕಾಂಶ ಆಹಾರ, 300 ಪ್ರತ್ಯೇಕ ಟೆಂಟ್ ಹಾಗೇನೆ ಶೌಚಾಲಯದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಬೇಕು. ಅಷ್ಟು ಮಾತ್ರವಲ್ಲದೆ ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸಿ ಆರೋಗ್ಯ ತಪಾಸಣೆಯನ್ನ ಕೂಡ ಮಾಡ್ಬೇಕಂತ ಇವರೊಂದು ಪಿಐಎಲ್ ನಮೂದು ಮಾಡಿರುವಂತದ್ದು. ಇಲ್ಲೊಂದು ಕಡೆ ಇವತ್ತು ಮನೆ ಹಂಚಿಕೆ ಮಾಡ್ತಾರೆ ಅನ್ನೋ ಮಾಹಿತಿ ಇತ್ತು. ಆದ್ರೆ ಇವತ್ತು ಮನೆ ಹಂಚಿಕೆ ಮಾಡೋದು ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೋಗಿಲು ಬಡಾವಣೆ ನಿರಾಶ್ರಿತರಿಗೆ ಅಂದ್ರೆ ಮನೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಪರ ವಿರೋಧಗಳು ಕೂಡ ಇರುವಂತದ್ದು. ಒಂದು ಕಡೆ ಕಾಂಗ್ರೆಸ್ ಅವರು ಕೊಡೋದಕ್ಕೆ ರೆಡಿ ಆಗಿದೆ, ಬಿಜೆಪಿ ಅವರು ಈಗಾಗಲೇ ಇದಕ್ಕೆ ಬೇಕಾದಂತಹ ಟೀಕೆಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಜಮೀರ್ ಅಹಮದ್ ಅವರು ಮನೆಗಳನ್ನ ಕೊಡೋದಾಗಿ ಭರವಸೆಯನ್ನ ಕೊಟ್ಟಿದ್ರು. ಅಷ್ಟು ಮಾತ್ರವಲ್ಲದೆ ಸಿಎಂ ಜೊತೆ ಆಗಿರ್ಬೋದು, ಡಿಕೆಸಿ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ರು. ಹಾಗೇನೆ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅಂದ್ರೆ ನಿರಾಶ್ರಿತರಿಗೆ ಮನೆ ಕೊಡೋದ್ರಲ್ಲಿ ಏನು ತಪ್ಪಿದೆ ಅಂತ ಕೂಡ ಒಂದು ಪ್ರಶ್ನೆಯನ್ನ ಎತ್ತಿದ್ರು. ಸೊ ಆದ್ರೆ ಡಿಸಿ ಕೈಯಲ್ಲಿ ಈಗಾಗಲೇ ಅದಿರುವಂತದ್ದು. ಹಾಗಾಗಿ ಪಟ್ಟಿ ಬಿಡುಗಡೆಯಾಗದ ಕಾರಣ ಇವತ್ತು ಮನೆ ಹಂಚಿಕೆ ಮಾಡೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಮತ್ತೊಂದ್ ಕಡೆ ಈಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋ ಕಾರಣಕ್ಕಾಗಿ ಹೈಕೋರ್ಟ್ ಯಾವ ರೀತಿಯಾದಂತಹ ತೀರ್ಪನ್ನ ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ಮಹತ್ವವಾಗಿರುವಂತದ್ದು. ಯಾಕಂದ್ರೆ ಇಂತಹ ಪ್ರಕರಣ ಆಗಿರ್ಬೋದು, ಈ ಹಿಂದೆ ಕೂಡ ಇದ್ದಂತಹ ಪ್ರಕರಣ ನೋಡೋದಾದ್ರೆ ಹೈಕೋರ್ಟ್ ಒಂದು ವೇಳೆ ತರಾಟೆ ತೆಗೆದುಕೊಂಡ್ರೆ ರಾಜಕೀಯ ವ್ಯಕ್ತಿಗಳು ಯಾರೇ ಆಗಿರ್ಬೋದು ಆ ಕೆಲಸವನ್ನ ಮಾಡ್ಲೇಬೇಕಾಗುತ್ತೆ. ಸೊ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಯಾಕಂದ್ರೆ ಅಲ್ಲಿನ ಜನರು ಈಗಾಗಲೇ ಬೆಂಗಳೂರಿನ ಚಳಿಯನ್ನ ಅದರ ಜೊತೆ ಒಂದು ವಾಸಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಸದ್ಯದ ಪ್ರಕಾರ ಹೈಕೋರ್ಟ್ ಅಲ್ಲಿ ಇವರು ಪಿಐಎಲ್ ಹಾಕಿರೋ ಕಾರಣ ಹೈಕೋರ್ಟ್ ಯಾವ ರೀತಿಯ ತೀರ್ಪು ಕೊಡುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ತೇಜಸ್ವಿನಿ. ಧನ್ಯವಾದ ಭವ್ಯ ಸುನಿಲ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.